ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡು ಅಭಿ, ನನ್ನ ಒಡವೆ ಹಣ ಹೋದ್ರೂ ಪರವಾಗಿಲ್ಲ, ಅವಳು ಮಾತ್ರ ಅಧಿಕಾರದಾಗಿರಬಾರ್ದು. ಹಂಗೇನಾರ ಅವಳು ಇದ್ದು ಬಿಟ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇರಕ್ಕಿಲ್ಲ. ಹೌದು ರೀ. ಅದ್ ಸರಿ, ಆ ಇಂದ್ರ ಶಿವಣ್ಣನ್ ಮುಂದೆ ಆ ತುಳಸಿನ ಹೇಗೆ ಕಿಡ್ನಾಪ್ ಮಾಡ್ತೀರಾ? ಅದ್ಯಾಕೋ ಸ್ವಲ್ಪ ರಿಸ್ಕ್ ಅಂತ ಅನಿಸ್ತಿಲ್ವಾ? ರಿಸ್ಕ್ ಅನ್ನೋದು ಈ ಅಬಿಗೆ ರಸ್ಕ್ ತಿಂದಂಗೆ. ಎಲ್ಲದಕ್ಕೂ ಈ ಅಬಿ ಹತ್ರ ಉಪಾಯ ಇದೆ. ಆ ರಸ್ಕು ಏನಬಿ? ಆ ತುಳಸಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ 3 ಕಡೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿಸ್ತೀನಿ. ಆಗ ಜನಗಳೆಲ್ಲ ದಿಕ್ಕಾಪಾಲಾಗಿ ಓಡ್ತಾರೆ. ಜೊತೆಗೆ ಆ ಇಂದ್ರ ಶಿವಣ್ಣ ಕೂಡ ಕಂಗಾಲಾಗಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಆ ಸಮಯದಲ್ಲಿ ನಮ್ಮ ಹುಡುಗರು ತುಳಸಿನ ಕಿಡ್ನಾಪ್ ಮಾಡ್ತಾರೆ. ಹೇಗಿದೆ ಪ್ಲಾನು? ಅಲ್ಲ ರೀ, ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ 3 ಬಾಂಬ್ ಹಾಕೋ ಬದಲು ಅದೇ 3 ಬಾಂಬ್ ಹಾಕಿ ಆ 3 ಜನನ ಉಡೀಸ್ ಮಾಡಿಸ್ಬಿಡಿ. ಆಗ ಒಂದೇ ಕಲ್ಲಲ್ಲಿ 3 ಹಾಕಿನೂ ಉಡೀಸಾಗೋಗ್ಬಿಡತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಬಂಗಾರ, ನಿನಗೂ ತಲೆ ಅದೇ ಕಣೆ. ಕರೆಕ್ಟ್ ಚಿನ್ನ, ನೀನ್ ಹೇಳೋದು ನನ್ಗೆ ಐಡಿಯಾ ಹೊಳದೇ ಇರ್ಲಿಲ್ಲ. ಅದಕ್ಕೆ ಹೇಳೋದು, ನಮ್ಮಂತವ್ರಿಗೂ ಒಂದ್ ಚಾನ್ಸ್ ಕೊಡ್ಬೇಕು ಅಂತ. ಅಯ್ಯೋ ಭಾರ್ಗವಿ, ಎಂತ ಐಡಿಯಾ ಕೊಟ್ಟೆ. ಅಭಿ, ಇವಳು ಹೇಳ್ದಂಗೆ ಮಾಡ್ಬಿಡು. ಆ ಪೀಡೆಗಳು ಒಂದೇ ಸಲ ತೊಲಗ್ಬಿಡ್ಲಿ. ಹಾಗೆ ಮಾಡ್ತೀನಿ ಅತ್ತೆ. ಪ್ರತಿ ಸರ್ತಿ ಏನೇ ಮಾಡೋಕ್ ಹೋದ್ರು ಆ ತುಳಸಿ ಅವಳ ಗಂಡನ್ನ ಶಿವಣ್ಣನ ಕಾಪಾಡ್ಕೊಬಿಡ್ತಿದ್ಲು. ಆದ್ರೆ ಈ ಸರಿ ಆಗಾಗಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನು ಹೋಲ್ಸೇಲ್ ಆಗಿ ಆ ಶಿವನ್ ಪಾದಕ್ಕೆ ಸೇರಿಸ್ತಾ ಇದ್ದೀನಿ. ಜ್ಯೋತಿ, ಎಲ್ಲಮ್ಮ ಅವರು ಬರ್ಲೇ ಇಲ್ಲ? ಬರ್ತಾರೋ ಇಲ್ವೋ? ಬರ್ತಾರೆ ಅಪ್ಪ, ಆನ್ ದ ವೇ ಇರ್ತಾರೆ. ಅಲ್ಲಮ್ಮ, ಇಂಥವ್ರೆಲ್ಲ ನಿನಗೆ ಹೇಗೆ ಪರಿಚಯ ಅಂತ ಹೇಳಲೇ ಇಲ್ಲ? ಎಲ್ಲದನ್ನೂ ಹೇಳ್ತೀನಿ, ಅವ್ರು ಬರ್ಲಿ ಫಸ್ಟು. ಜ್ಯೋತಿ, ಇಷ್ಟೊತ್ತಾಯ್ತು, ನಂಗೆ ಯಾಕೋ ಅವ್ರು ಬರಲ್ಲ ಅಂತ ಅನಿಸ್ತೈತೆ. ಬಾ ಹೋಗೋಣ. ಅಮ್ಮ, ಅವ್ರು ಬಂದೇ ಬರ್ತಾರೆ, ತಾಳ್ಮೆಯಿಂದ ವೇಟ್ ಮಾಡಿ. ಸರ್, ಶಿವಪುರಕ್ಕೆ ಹೆಂಗೆ ಹೋಗ್ಬೇಕು ಸರ್? ಹಿಂಗ ಸೀದಾ ಹೋದ್ರೆ ಅಲ್ಲಿ ಶಿವಪುರ ಅಂತ ಬೋರ್ಡ್ ಸಿಗ್ತೈತ್ರಿ. ಹಾಂ ಸರ್. ಆ ಬೋರ್ಡ್ ಇರೋ ಜಾಗನ ಶಿವಪುರ. ಥ್ಯಾಂಕ್ಸ್ ಸರ್. ಅದು ಸರಿ, ಶಿವಪುರದಾಗ ಏನು ಕೆಲಸ? ಸರ್, ಅದು ಕಟ್ಟವಿತ್ತು ಸರ್, ಅದಕ್ಕೆ. ಅಲ್ಲ, ನೀವು ಶಿವಪುರದವ್ರಿಗತ್ಲೆ ಕಾಣವಲ್ರಲ್ಲ? ಸರ್, ನಾವು ಶಿವಪುರದವ್ರಲ್ಲ ಸರ್, ಪಗ್ದೂರವ್ರು ಸರ್. ಸರಿ, ಹಿಂಗ ಸೀದಾ. ಆಯ್ತು ಸರ್. ಹೋರಿ. ಹಾಂ, ಥ್ಯಾಂಕ್ ಯು ಸರ್. ಜ್ಯೋತಿ, ಒಂದ್ ಫೋನ್ ಆರು ಮಾಡಮ್ಮ. ಅವ್ರು ಬರ್ತಾರೋ ಇಲ್ವೋ ಕೇಳು. ಅಪ್ಪ, ಬರ್ತಾರೆ ಇರಪ್ಪ. ನೋಡಿ, ಬಂದ್ರು.
ನಮಸ್ತೆ ಮೇಡಮ್. ನೀವೆಲ್ಲಿ ಇಲ್ಲಿ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಬರ್ದೇ ಇರೋಕ್ಕಾಗುತ್ತಾ ಮೇಡಮ್? ಒಂದ್ಸಲ ಒಪ್ಕೊಂಡ್ರೆ ಕೆಲಸ ಮುಗಿಸಿನೇ ಹೋಗೋದು. ಸರಿ, ನೀವ್ ಹೇಳಿ ಮೇಡಮ್, ಯಾರಿಗೆ ಯಾವಾಗ ಏನ್ ಮಾಡ್ಬೇಕು ಅಂತ. ನೀವು ತುಳಸಿ ಅನ್ನೋರ್ನ ಕಿಡ್ನಾಪ್ ಮಾಡಬೇಕು. ಅವ್ರು ನಿಮಗೆ ಏನಾಗ್ಬೇಕು ಮೇಡಮ್? ಅವಳು ನನಗೆ ಶತ್ರು ಆಗ್ಬೇಕು. ಅದು ಗೊತ್ತು ಮೇಡಮ್, ಶತ್ರು ಯಾಕಾದ್ರು. ಆ ಡೀಟೇಲ್ಸ್ ಎಲ್ಲ ನಿಮಗ್ ಬೇಡ. ಅವಳನ್ನ ನೀ ನನ್ನ ಗಂಡನ ತಂಗಿ. ನೀವು ಕಿಡ್ನಾಪ್ ಮಾಡಿ ಅವಳನ್ನ ಸೇಫಾಗಿ ಇಡಬೇಕು. ನಾನು ಹೇಳ್ದಾಗ ಬಿಟ್ರೆ ಸಾಕು. ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಆದ್ರೆ ಕೆಲಸ ಮಾತ್ರ ಅಚ್ಚುಕಟ್ಟಾಗಬೇಕು. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಮೇಡಮ್. ಕೆಲಸದಲ್ಲಿ ನಾವು ಹನುಮಂತನ ತರ ನಿಷ್ಠೆಯಿಂದ ಇರ್ತೀವಿ. ಹುಡುಗಿನ ಹೇಗೆ ಎಲ್ಲಿ ಕಿಡ್ನಾಪ್ ಮಾಡಬೇಕು ಅಂತೇಳಿ ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಂತೀವಿ. ಸದ್ಯದಲ್ಲೇ ಶಿವರಾತ್ರಿ ಬರುತ್ತೆ. ಆ ಶಿವರಾತ್ರಿ ದಿನ ಅವಳು ಪಂಚಾಯಿತಿ ಅಧ್ಯಕ್ಷೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಳೆ. ಅವತ್ತವಳು ಕಿಡ್ನಾಪ್ ಆಗ್ಬೇಕು. ಜಾಗ, ಟೈಮಿಂಗು ಇದೆಲ್ಲ ನಿಮ್ಗೆ ಹೇಳ್ತೀನಿ. ಓಕೆ ಮೇಡಮ್. ಆ ಹುಡುಗಿ ಮನೆ ಅಡ್ರೆಸ್ ಕೊಟ್ರೆ ಒಂದು ರೌಂಡ್ ಹಾಕೊಂಡ್ ಬರ್ತೀವಿ. ಕಿಡ್ನಾಪ್ ಮಾಡೋದಕ್ಕೆ ಈ ಮ್ಯಾಪ್ನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಮೇಡಮ್, ಅದಕ್ಕೆ. ಆಮೇಲೆ ಇನ್ನೊಂದು ವಿಷಯ ಆಯ್ತಪ್ಪ. ಏನ್ ಹೇಳಿ ಮೇಡಮ್? ಆಮೇಲೆ ತುಳಸಿಗೆ ಅಭಿ, ಸರ್ವಮಂಗಳ ಮತ್ತೆ ಭಾರ್ಗವಿ ಅಂತ 3 ಶತ್ರುಗಳವ್ರೆ. ಅವಳನ್ನ ಕಿಡ್ನಾಪ್ ಮಾಡಿದ್ಮ್ಯಾಕೆ ಅವ್ರ ಹೆಸರುಗಳನ್ನೇ ಹೇಳ್ತಾ ಇರಿ. ಆಗ ನಮ್ ಮ್ಯಾಕೆ ಯಾರಿಗೂ ಅನುಮಾನ ಬರಕ್ಕಿಲ್ಲ. ಹಾಗೆ ಇನ್ನೊಂದು ವಿಷಯ, ಊರಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ಒಂದು ರೂಮ್ ಸಿಗುತ್ತೆ. ಆ ರೂಮ್ ಬುಕ್ ಮಾಡುವಾಗ ಅಭಿ ಹೆಸರಲ್ಲೇ ಮಾಡಿ. ನೋಡ್ರಪ್ಪ, ತುಳಸಿ ನನಗೆ ಸೋದರ ಸೊಸೆ. ಅವಳಿಗೆ ಹೆಚ್ಚು ತೊಂದರೆ ಮಾಡಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ.